ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಎಲ್ರಿಗೂ ನಮಸ್ಕಾರ. VK ಅಡ್ಡಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ವ್ಲಾಗ್ ಮಾಡೋಣ ಅಂತ ಕೆಳಗಡೆ ಇಳಿತಾ ಇದ್ದೀನಿ. ನೋಡಿದ್ರಲ್ಲ ನಮ್ಮ ಫಿಗರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾ ಇದೆ. ಸೇಮ್ ರಿಯಾಕ್ಷನ್ ಅಷ್ಟೇ ಅದರದ್ದು. ಅಲ್ಲಿಂದ ನಮ್ಮ ಸ್ನೇಹಿತರಾದ ಕುಶಾಲ್ ಅವ್ರು ಸಿಕ್ಕರು. ಒಂದು ಕಾಫಿ ಕುಡ್ಕೊಂಡು ಅವ್ರು ಏನು ಮಾಡ್ತಾ ಇದೆಯಾ ವ್ಲಾಗ ಅಂತ ಲುಕ್ ಒಂದು ಕೊಟ್ಟರು. ಅಲ್ಲಿಂದ ಸಿನಿಮಾದು ಸ್ವಲ್ಪ ವರ್ಕ್ ಇತ್ತು ಅಂದ್ಬಿಟ್ಟು ಸೀದಾ ಸ್ಟುಡಿಯೋಗೆ ಹೋದ್ವಿ. ಹೋಗ್ತಾ ದಾರಿಲೇ ಫುಲ್ಲು ಜೋರು ಮಳೆ ಶುರು ಆಗೋಯ್ತು. ಯಾವ ರೀತಿ ಮಳೆ ಅಂದರೆ ಒಂದು ಚೂರು ರೋಡಲ್ಲಿ ಓಡಾಡೋಕ್ಕಾಗಲಿಲ್ಲ, ಅಷ್ಟು ಜೋರು ಮಳೆ ಬಂದಿದ್ದು. ಫೈನಲ್ ಆಗಿ ಸ್ಟುಡಿಯೋದಲ್ಲಿ ಇರೋ ವರ್ಕೆಲ್ಲ ಮುಗಿಸ್ಕೊಂಡು ಈಚೆ ಬರೋಣ ಅಂತ ಬಂದರೆ ಇನ್ನೂ ಮಳೆ ನಿಂತಿರಲಿಲ್ಲ. ಅಲ್ಲಿಂದ ಹೊಟ್ಟೆ ಹಸಿತಾ ಇತ್ತು ಅಂತ ಊಟ ಮಾಡೋಣ ಅಂತ ಬಂದ್ವಿ. ಇನ್ನೊಬ್ಬ ಗೆಳೆಯ ಸಿಗ್ದ, ಅಂದರೆ ಸ್ಕೂಲ್ ಫ್ರೆಂಡು, ಪಕ್ಕ ದರ್ಶನ್ ಅಭಿಮಾನಿ ಇವರು. ಫೈನಲ್ ಆಗಿ ಏನು ತಿನ್ನಬೇಕು ಅಂತ ನೋಡಿ ಆರ್ಡರ್ ಅಂತೂ ಮಾಡಿದ್ವಿ. ಆರ್ಡರ್ ಬರೋವ್ರಿಗೂ ನೋಡಿ, ಅಂದರೆ ನಮ್ಮದು ರೆಗ್ಯುಲರ್ ಹೋಟೆಲ್ ಇದು, ಇಲ್ಲೇ ನಾವು ನಾನ್ ವೆಜ್ ಊಟನ ತಿನ್ನೋದು. ಇದಿರೋದು ನಾಗರಬಾವಿಲಿ, ಸ್ವಲ್ಪ ಟೇಸ್ಟಾಗೂ ಇರುತ್ತೆ ಅಂದ್ಬಿಟ್ಟು ಇಲ್ಲೇ ಬರ್ತೀವಿ. ಫೈನಲ್ ಆಗಿ ಊಟ ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಬರೋಷ್ಟರಲ್ಲಿ ಮಳೆ ಅಬ್ಬರ ಮತ್ತೆ ಫುಲ್ಲು ಶುರು ಆಗ್ಬಿಡ್ತು. ಇನ್ನೇನು ಮಾಡೋದು, ಪಕ್ಕದಲ್ಲೇ ಇದ್ದ ಹೋಟ್ಲಿಗೆ ಹೋಗಿ ಕೂತ್ಕೊಂಡ್ವಿ ಒಂದು ಕಾಫಿ ಕುಡಿಯೋಣ ಅಂತ. ಇವತ್ತು ಬಂದಿದ್ದ ಮಳೆ ಯಾವ ರೀತಿ ಇತ್ತು ಅಂದರೆ ಸಕ್ಕತ್ತಾಗಿತ್ತು. ಮಳೆ ನಿಲ್ಲಕ್ಕೆ ಅವಕಾಶನೇ ಇರಲಿಲ್ಲ. ಫೈನಲ್ ಆಗಿ ನಿಂತ್ಕೊಂಡು ಇನ್ನೂ ಒಬ್ರು ಯಾರೋ ಸ್ನೇಹಿತರು ಬರ್ತೀನಿ ಅಂದರು, ಕಾಫಿ ಕುಡಿಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬಂದ ಮೇಲೆ ಒಟ್ಟಿಗೆ ಆರ್ಡರ್ ಕೊಡೋಣ ಅಂತ. ಮಳೆಯಲ್ಲಿ ನೆನಿಬೇಕು ಅಂತ ಆಸೆ, ಬಟ್ ನೆನೆದ್ರೆ ಗೊತ್ತಲ್ವ, ಮತ್ತು ಹಾಸ್ಪಿಟ್ಲಿಗೆ ನಾವೇ ದುಡ್ಡು ಕೊಡಬೇಕು. ಒಟ್ಟಿನಲ್ಲಿ ದೂರದಲ್ಲಿ ಕೂತ್ಕೊಂಡು ಆ ಮಳೆನ ಎಂಜಾಯ್ ಅಂತೂ ಮಾಡಿದ್ವಿ. ಇವನು ಮದುವೆ ಆಗಲ್ಲ ಅಂತಾನೆ, ಅವ್ರು ನೋಡಿದ್ರೆ ಅವ್ರ ಮದುವೆ ಆಗಲ್ಲ ಅಂತಲೇ. ಯಾಕೆ ಹಿಂಗೆ ಏನು ಮಾತಾಡ್ಬೇಕು ಹೇಳೋ? ಇಷ್ಟ ಮದುವೆ ಬೇಕಾ ಸನ್ಯಾಸ ಬೇಕಾ ನೋಡಿ, ಏನು ಮಾಡ್ಬೇಕು ಅಂತ ಇದೆಯಲ್ಲೋ. ಇವಾಗ ಇದು ಎಲ್ಲರಿಗೂ ಮದುವೆ ಆಗಿದೆ. ನಮ್ಗೆ ಹೆಂಗೆ ಬೇಕಂಗಿದ್ದೀವಿ, ಹೆಂಗೆ ಬೇಕಂದ್ರೆ ಮದುವೆ ಆಗೋ, ಹೆಂಗೆ ಬೇಕಂತ ನೋಡ್ಬಿಟ್ಟೆ. ಮುಂಚಿನ ನೀನು ಏನಕ್ಕೆ ಇರೋದು? ಮದುವೆ ಆಗಬೇಕು, ಎಲ್ಲ ಅನ್ಭವಿಸ್ಬೇಕು. ಏನು ಅಂದರೆ ಎಲ್ಲ ಕೇಳಿ ತೋರಿಸ್ತಾನೆ. ಹಾಂ, ಅನ್ಭವಿಸ್ತವ್ರೆ. ಹಾಂ, ಮುಂದೆ ಮಸ್ತ ಮಾಡೋದು ನೀನು. ಫೈನಲ್ ಆಗಿ ತುಂಬ ಹೊತ್ತು ಕೂತ್ಕೊಂಡು ಅದು ಇದು ಅಂತ ಏನೇನೋ ಡಿಸ್ಕಷನ್ ಮಾಡಿದ್ವಿ. ಆದರೂ ಮಳೆರಾಯ ನಿಲ್ಲೇ ಇಲ್ಲ. ಸರಿ ಬಿಡು, ಮಳೆ ನಿಲ್ಲೋವರೆಗೂ ಇನ್ನೇನು ಮಾಡೋದು, ಈಚೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಇನ್ನೂ ಅದೇ ಹೋಟ್ಲ್ ಕೂತಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಗೋಬಿ ಕೊಡಿಸ್ತಾರೆ, ನಾನು ಕೊಡ್ಸಿರೋ ಗೋಬಿ ಚೆನ್ನಾಗಿರೋದು, ನೀವು ಕೊಡ್ಸಿದ್ರೆ ಚೆನ್ನಾಗಿರುತ್ತೆ. ಏನು ಹೇಳಿ ಬೇಗ ಕೊಡ್ಸಿದ್ರು. ಗೋಬಿ ಕೊಡಿಸ್ಬೇಕಂತೆ ನೋಡು, ಗೋಬಿ ಕೊಡಿಸ್ಬೇಕಂತೆ. ಹಿಂಗೆ ಇದ್ದಾನೆ, ನಿಮ್ಮೆಲ್ಲ ಇದ್ದಾನೆ. ಏನಾದ್ರು ಗೋಬಿ ಅಂತ ಕೊಡಿಸ್ತೀನೋ? ಕೊಡಿಸ್ರಿ ನೋಡ್ರಿ, ಇವನು ಒಬ್ಬನೇ ಒಪ್ಕೊಂಡಿದ್ದು ಗೋಬಿ ಕೊಡಿಸ್ತೀನಿ ಅಂತ. ಉದಯ್ ತಿನ್ನಲ್ವಂತೆ, ಸತೀಶ ಕೊಡಿಸಿದ್ರೆ. ನಾನು ಹಾಕ್ತೀನಲ್ಲ. ಹೌದಾ? ಮುನಿ ತಿನ್ನಲ್ವಂತೆ, ಮುನಿಯ ತಿನ್ನಲ್ಲ. ಅವನು ತಿಂದೇ ತಿಂತಾನೆ, ಅದಕ್ಕೆ ಕಟ್ಬಿಟ್ಟಾರೆ ಅಂತೀನಲ್ಲ ಅಂತ. ಅವನ ಬಲು ಫೋನ್ ಮಾಡಲ್ಲ, ಬಲ್ಲಿಗೆ ಮಾಡು. ಒಟ್ಟಿನಲ್ಲಿ ಈ ಜಾಗಕ್ಕೆ ಬಂದು 1 ಅವರ್ ಆಯಿತು. 3 ಸಲ ಕಾಫಿ ಕೊಡ್ತಿದ್ದೀವಿ. ಈಗ
ಈಗ ಗೋಬಿ ಆರ್ಡರ್ ಮಾಡ್ತಾವನೆ, ಇನ್ನೂ ಗೊತ್ತಿಲ್ಲ. ಮಳೆ ಅಂತೂ ನಿಲ್ತಾ ಇದ್ವಿ, ಮಳೆ ಕಂಟ್ರೋಲೇ ಸಿಗ್ತಿಲ್ಲ. ಮಳೆ ಆ ಲೆವೆಲ್ ಮಳೆ. ಮಹಾಲಕ್ಷ್ಮಿ ಲೇಔಟ್ ಬಿಟ್ಟು ನೋಡಿ. ಕೊಡೋ ನಿನ್ನ ಫೋನು ಇದು ಮಾಡೋ. ಏಯ್ 10 ರೂಪಾಯಿ ನೋಡು. ನಾನೇ 70 ರೂಪಾಯಿ ಕೊಡ್ತಾ ಇದ್ದೀನಿ ಗೋಬಿ ತರಕ್ಕೆ. ನನ್ನ ಮಗನೇ ಓ 2 ರೂಪಾಯಿ ಇರಲಿ. ಫೈನಲ್ ಆಗಿ ಗೋಬಿ ತಿಂದು ನಾಳೆ ಶೂಟ್ ಇತ್ತು, ಅದಕ್ಕೆ ಒಂದು ಲೊಕೇಶನ್ ನೋಡೋಣ ಅಂತ ಲೊಕೇಶನ್ ಹುಡ್ಕೊಂಬಂದ್ವಿ. ಅಲ್ಲೇ ನಮ್ಮ ಗೊತ್ತಿರೋರ ಮನೆಗೆ ಬಂದ್ವಿ. ತುಂಬ ಹಳೆ ಮನೆ, ನೀವೇ ನೋಡಿ ಯಾವ ರೀತಿ ಹಳೆ ಮನೆ. 35 ವರ್ಷದ ಹಳೆ ಮನೆ ಬೆಂಗಳೂರಲ್ಲಿ ಇನ್ನೂ ಇದೆ. ನೋಡಿ ಮನೆ ಯಾವ ರೀತಿ ಇದೆ ಅಂತ. ಸೌದಿಗೆ ಆರ್ಮಲ್ ಬಿಟ್ಕೊಂಡಿರೋದು, ಆರ್ಮಲ್ ಸೌದೆ ಸಾಮಾನುಗಳು ಹಾಕೊಂಡಿರೋದು. ಇಲ್ಲ ಚೆನ್ನಾಗಿದೆ ಬಿಡಿ, ಒಟಾರ ಥರ ಸೂಪರ್ ಆಗಿದೆ. ಪಕ್ಕದಲ್ಲಿದ್ದೆ ನೋಡಿದ್ರಲ್ಲ ನೀನು. ಏ ನಾವೆಲ್ಲಿ ಫೈನಲ್ ಆಗಿ ಮನೆ ನೋಡ್ಕೊಂಡು ಹೊರಗಡೆ ಬಂದ್ವಿ. ಮನೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ನಮಗೆ ಶೂಟ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಮನೆ ಸಿಕ್ತು. ಇವರೇ ಕೊಡಿಸಿದ್ದು, ನಮ್ಮ ರವಿ ಅವರು, ನಮ್ಮ ಸ್ನೇಹಿತರು, ಅವರೇ ಮನೆ ಓನರು. ಫೈನಲ್ ಆಗಿ ಮನೆ ನೋಡಿಕೊಂಡು ಸ್ಕ್ರಿಪ್ಟ್ ಬರೆಯೋಣ ಅಂತ ಮನೆಗೆ ಬಂದ್ವಿ. ನಮ್ಮ ಕುಶಾಲ್ ಅವರು ನನ್ನ ಜೊತೆ ಜಾಯ್ನ್ ಆದರು. ಫೈನಲಿ ನೈಟ್ ಒಂದು 10:30 11 ಗಂಟೆವರೆಗೂ ಸ್ಕ್ರಿಪ್ಟ್ನ ಬರೆದು ನಾಳೆ ಬೆಳಗ್ಗೆ ಶೂಟ್ಗೆ ಪ್ರಿಪ್ರೇಷನ್ ಆದ್ವಿ. ನೋಡೋಣ ನಾಳೆ ಬೆಳಗ್ಗೆ ಶೂಟು ಯಾವ ರೀತಿ ನಡೆಯುತ್ತೆ, ಶೂಟಲ್ಲಿ ನಾವೆಲ್ಲ ಯಾವ ರೀತಿ ಇರ್ತೀವಿ ಅಂತ ನಾಳೆ ವ್ಲಾಗಲ್ಲಿ ನೋಡೋಣ. ಈ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.